ಹಾಯ್ ಎಲ್ರಿಗೂ ನಮಸ್ಕಾರ. ದೇಶದಲ್ಲಿ ಹೊಸದಾಗಿ ಸಂಚಲನ ಮೂಡಿಸ್ತಾ ಇರೋವಂಥ ವಿಷಯ ಅಂತ ಅಂದರೆ ಅದು ವಿರಾಟ್ ಕೊಹ್ಲಿ ದೇಶ ಬಿಟ್ಟು ಹೋಗ್ತಾರೆ ಅಂತ. ಅಂದರೆ ದೇಶ ಬಿಟ್ಟು ಅಂದರೆ ಭಾರತ ದೇಶನ ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಸೆಟಲ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾಯಿದೆ. ಮುಂಚಿನಿಂದನೂ ಇದು ಟ್ರೆಂಡಿಂಗಲ್ಲಿ ಇತ್ತು. ಅಲ್ಲಿ ಪ್ರಾಪರ್ಟಿ ಖರೀದಿ ಮಾಡಿದ್ದಾರೆ, ಹೆಂಡತಿ ಮಕ್ಕಳ ಜೊತೆ ರಜಾ ದಿನಗಳಲ್ಲಿ ಅಲ್ಲಿರ್ತಾರೆ. ಮತ್ತು ಅದಕ್ಕೋಸ್ಕರನೇ ಮಕ್ಕಳ ಮುಖಾನ ಎಲ್ಲೂ ರಿವೀಲ್ ಮಾಡಿಲ್ಲ, ಮಕ್ಕಳು ಗೊತ್ತಾಗೋದು ಬೇಡ ಸಮಾಜಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಮ್ಯಾಚ್ ಇದ್ದಾಗ ಮಾತ್ರ ಭಾರತಕ್ಕೆ ಬರ್ತಾರೆ, ಬಾಕಿ ಟೈಮಲ್ಲಿ ಅವರು ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಅವರು ಫ್ಯಾಮಿಲಿ ಜೊತೆ ಇರ್ತಾ ಇದ್ದಾರೆ. ಹಂಗಾಗಿ ಕ್ರಿಕೆಟ್ ಆಡುವಾಗ ಮಾತ್ರ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ, ಅದಾದಮೇಲೆ ಮತ್ತೆ ಹೋಗ್ತಾರೆ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ, ಯೂಟ್ಯೂಬ್ ಎಲ್ಲ ಕಡೆನೂ ಟ್ರೆಂಡಿಂಗ್ ಆಗ್ತಾಯಿತ್ತು. ಅದಕ್ಕೆ ಸಲುವಾಗಿಯೇ ಅವರು ಇಂಗ್ಲೆಂಡಲ್ಲಿ ಪ್ರಾಪರ್ಟಿನೂ ಸಹ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಚರ್ಚೆ ಆಗ್ತಾಯಿತ್ತು. ಇದು ಬರೀ ಸೋಷಿಯಲ್ ಮೀಡಿಯಾ ಟಾಕ್ ಆಗಿತ್ತು. ಆದರೆ ಇತ್ತೀಚೆಗೆ ಈಗ ಕೆಲವು ದಿನಗಳಿಂದ ವಿರಾಟ್ ಕೊಹ್ಲಿ ಅವರ ಚೈಲ್ಡ್ಹುಡ್ ಕ್ರಿಕೆಟ್ ಕೋಚ್ ರಾಜ್ಕುಮಾರ್ ಅವರು ಸಹ ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಆದಮೇಲೆ ಇಂಗ್ಲೆಂಡ್ಗೆ ಹೋಗಿ ಸೆಟ್ಲ್ ಆಗ್ತಾರೆ, ಅಲ್ಲೇ ಅವರು ವಾಸ್ತವನ ಹೂಡ್ತಾರೆ ಅಂತೇಳ್ಬಿಟ್ಟು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಸೋಷಿಯಲ್ ಮೀಡಿಯಾ ತುಂಬ ವೈರಲ್ ಆಗ್ತಾಯಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಅಂದರೆ ಅವ್ರಿಗೆ ದುಡಿಯೋಕ್ಕೆ ಈ ದೇಶ ಬೇಕು, ಎಲ್ಲದಕ್ಕೂ ಈ ದೇಶ ಬೇಕು. ಕೊನೆಗೆ ಅವರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ದೇಶದ್ರೋಹಿ ಅಂತ ಒಂದು ವರ್ಗ ಹೇಳಿದ್ರೆ, ಇನ್ನೊಂದು ವರ್ಗ ಅವನಿಷ್ಟ, ಅವನ ಜೀವನ, ಅವನೆಲ್ಲಾದರೂ ಜೀವನ ಮಾಡೋ ಹಕ್ಕು ಅವನಿಗಿದೆ, ಅದನ್ನು ಈ ಸಂವಿಧಾನ ಅವನಿಗೆ ಕೊಟ್ಟಿದೆ ಅನ್ನೋದು ಇನ್ನೊಂದು ವರ್ಗದ ಯೋಚನೆ. ಸೊ ಇಲ್ಲಿ ಪರ ವಿರೋಧಗಳು ತುಂಬ ಇದೆ. ಅಂದರೆ ರೋಹಿತ್ ಶರ್ಮಾ ಆಗ್ಬೋದು, MS ಧೋನಿ ಆಗ್ಬೋದು, ಇನ್ಯಾರೇ ದೊಡ್ಡ ಸ್ಟಾರ್ಗಳಾಗ್ಬೋದು, ಯಾರೂ ದೇಶ ಬಿಟ್ಟು ಹೋಗ್ತಾ ಇಲ್ಲ. ಬಟ್ ವಿರಾಟ್ ಕೊಹ್ಲಿ ದೇಶ ಬಿಟ್ಟು ಹೋಗ್ತಾ ಇದ್ದಾನೆ ಅಂತೇಳ್ಬಿಟ್ಟು ತುಂಬ ಜನರಿಗೆ ಅದೊಂದು ಅಸಮಾಧಾನ ಇದೆ. ಅವ್ನು ದೇಶದ್ರೋಹಿ ಅನ್ನೋ ರೀತಿಯೇ ಪರಿಗಣನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂತ ಅಂದರೆ, ವಿರಾಟ್ ಕೊಹ್ಲಿ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ತಪ್ಪೇನು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಏನಕ್ಕಂತ ಅಂದರೆ, ಮೊದಲನೇದಾಗಿ ಈ ದೇಶದಲ್ಲಿರೋ ಟ್ಯಾಕ್ಸು ಅಂದರೆ ವಿಪರೀತ ಟ್ಯಾಕ್ಸು. ಒಬ್ಬ ಮನುಷ್ಯ ದುಡಿಯುವಾಗ ದುಡ್ದಿರೋ ದುಡ್ಡಲ್ಲಿ ಟ್ಯಾಕ್ಸ್ ಕಟ್ತಾನೆ, ಆ ದುಡ್ಡಲ್ಲಿ ಅನ್ನ ತಿನ್ನುವಾಗ ಆ ತಿನ್ನೋ ಅನ್ನದಲ್ಲೂ ಟ್ಯಾಕ್ಸ್ ಕಟ್ತಾನೆ. ಅದಾದಮೇಲೆ ದುಡ್ಡನ್ನ ಉಳಿತಾಯ ಮಾಡಿ ಒಂದು ಗಾಡಿ ತೊಗೋಬೇಕು, ಮನೆ ತೊಗೋಬೇಕು ಅಂದರೆ ಅದರಲ್ಲೂ ಟ್ಯಾಕ್ಸ್ ಕಟ್ತಾನೆ. ಆಮೇಲೆ ತೊಗೊಂಡಿರೋ ಗಾಡಿಗೆ ಪೆಟ್ರೋಲ್ ಹಾಕ್ಸೋಗ್ಲೂ ಟ್ಯಾಕ್ಸ್ ಕಟ್ತಾನೆ, ಅದು ರಿಪೇರಿ ಮಾಡಿಸೋಗ್ಲೂ ಟ್ಯಾಕ್ಸ್ ಕಟ್ತಾನೆ. ಜೀವನ ಪೂರ್ತಿ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಕಳೆದೋಗ್ತಾ ಇದೆ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ವ್ಯಕ್ತಿ ಪರಿಸ್ಥಿತಿ ಇದು. ಸೊ ನಮ್ಮಗಳ ಕಥೆನ ಈಗಿರಬೇಕಾದ್ರೆ ಒಬ್ಬ ವಿರಾಟ್ ಕೊಹ್ಲಿ ಅಂತ 100 ಕೋಟಿ ಒಡೆಯ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾನೆ ದೇಶಕ್ಕೆ, ಅದು ಅವ್ನ ತಲೆಯಲ್ಲಿರುತ್ತೆ, ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ. ಸೊ ಇವಾಗ ನೀವೆಲ್ಲ ಕೇಳ್ಬೋದು, ಹೌದಪ್ಪ ಟ್ಯಾಕ್ಸ್ ಕಟ್ಟದೆ ದೇಶ ನಡೆಯುತ್ತಾ, ಟ್ಯಾಕ್ಸ್ ಕಟ್ಟಲೇಬೇಕಲ್ವಾ ಅಂತ ಹೇಳ್ಬಿಟ್ಟು. ಹೌದು, ಟ್ಯಾಕ್ಸ್ ಕಟ್ಟಲೇಬೇಕು, ಟ್ಯಾಕ್ಸಿಂದನೇ ದೇಶ ನಡೆಯೋದು. ಬಟ್ ನಾವು ಕಟ್ಟೋ ಟ್ಯಾಕ್ಸಿಗೆ ರಿಟರ್ನ್ ನಮಗೆ ಅದೇ ರೀತಿಯ ಫೆಸಿಲಿಟಿಗಳು ಸಿಗ್ತಾ ಇದೆಯಾ? ಇವತ್ತಿಗೂ ನಮಗೆ ಸರಿಯಾದ ರಸ್ತೆಗಳಿದೆಯಾ, ಸರಿಯಾಗಿ ಟ್ರಾಫಿಕ್ ವ್ಯವಸ್ಥೆ ಇದೆಯಾ, ಸರಿಯಾಗಿ ಹಾಸ್ಪಿಟಲ್ಗಳಿದೆಯಾ? ನಾವು ಕಟ್ಟೋ ಟ್ಯಾಕ್ಸ್ ಎಲ್ಲನೂ ಅವರು ತಗೊಂಡು ಪ್ರತಿದಿನ ಹೊಸ ಟ್ಯಾಕ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತಗೊಂಡು ಬರೀ ರಾಜಕಾರಣಿಗಳು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಹೊರತು ಜನಸಾಮಾನ್ಯರಿಗೆ ಏನೂ ಕೊಡ್ತಾ ಇಲ್ಲ. ಸೊ ಟ್ಯಾಕ್ಸ್ ಇರೋದು ಆ ರೇಂಜಿಗೆ, ಬಟ್ ಅದೇ ನಮಗೆ ಕೊಡಬೇಕಾಗಿರೋ ಫೆಸಿಲಿಟಿ ತುಂಬ ಕಡಿಮೆ. ಅದಕ್ಕೋಸ್ಕರ ಇದರಿಂದ ಯಾರೇ ಬೇಸತ್ತಾದ್ರೂ ಒಬ್ಬ ಶ್ರೀಮಂತ, ನಿಮಗೆ ವಿರಾಟ್ ಕೊಹ್ಲಿ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅದು ದೊಡ್ಡ ವಿಷಯ ಆಗ್ತಾಯಿದೆ ಹೊರತು, ಇದೇ ಥರ ವಿರಾಟ್ ಕೊಹ್ಲಿ ಥರದ ಲಕ್ಷಾಂತರ ಜನ ಪ್ರತಿ ವರ್ಷ ಭಾರತನ ಬಿಡ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಅರಬ್ ಕಂಟ್ರೀಸ್ಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ಅಲ್ಲೆಲ್ಲ 0% ಟ್ಯಾಕ್ಸು. ಇವತ್ತಿಗೂ ಅಕ್ಷಯ್ ಕುಮಾರ್ ಅವ್ರದ್ದು ಸಹ ಸಿಟಿಸನ್ಶಿಪ್ ಇರೋದು ಕೆನಡಾದು. ನಮ್ಮ ಕನ್ನಡದ ಹೀರೋ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ್ದು ಸಹ ಸಿಟಿಸನ್ಶಿಪ್ ಇರೋದು ಅಮೇರಿಕಾದಲ್ಲಿ. ಅಂದರೆ ಇವರೆಲ್ಲ ಯಾರಿಗೂ ಇಲ್ಲಿರೋದಕ್ಕೆ ತುಂಬ ಜನರಿಗೆ ಅಂದರೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ. ಏನಕ್ಕಂದರೆ ಇಲ್ಲಿರೋ ಟ್ಯಾಕ್ಸ್ ಆಗ್ಬೋದು, ಇಲ್ಲಿರೋ ಜನಗಳ ಮೆಂಟಾಲಿಟಿ ಆಗ್ಬೋದು. ಅಫ್ಕೋರ್ಸ್ ಅವರು ಎಲ್ಲರೂ ಹೋಗ್ತಾರೆ. ಹಾಗೆಯೇ ತುಂಬ ಜನ ಪ್ರತಿ ವರ್ಷ ಲಕ್ಷಾಂತರ ಜನ ದೇಶ ಬಿಟ್ಟು ಶ್ರೀಮಂತರು ಹೊರ ದೇಶಗಳಿಗೆ ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಈ ವ್ಯವಸ್ಥೆಗೋಸ್ಕರ. ಈ ದೇಶ ಯಾವತ್ತೂ ಬದಲಾಗಲ್ಲ. ನಮ್ಮ ಮಕ್ಕಳ ಕಾಲಕ್ಕಾದರೂ ನಮ್ಮ ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ, ಒಳ್ಳೆ ವ್ಯವಸ್ಥಿತವಾಗಿರುವಂಥ ದೇಶಗಳಲ್ಲಿ ಬೆಳೀಲಿ ಅನ್ನೋದು ಪ್ರತಿಯೊಬ್ಬರು ಆಸೆನೂ ಆಗಿರುತ್ತೆ. ಒಬ್ಬ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್, ಈಗ ನಾನೊಬ್ಬ ಲೋವರ್ ಮಿಡಲ್ ಕ್ಲಾಸ್ ಹುಡುಗ ಆಗಿದ್ರು ನನಗೆ ಪ್ರತಿಯೊಂದು ಸಲ ದೇಶದ ಬಗ್ಗೆ ಯೋಚನೆ ಮಾಡಿದಾಗ ಅನಿಸುತ್ತೆ, ದೇಶಾಭಿಮಾನ ಅನ್ನೋ ಒಂದು ಎಮೋಷನಲ್ ಆಸ್ಪೆಕ್ಟ್ನ ಪಕ್ಕಕ್ಕೆ ಬಿಟ್ಬಿಡಿ, ಎಮೋಷ್ನಲ್ ಫೂಲ್ಗಳಾಗಿ ಯೋಚನೆ ಮಾಡಬೇಡಿ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಇಲ್ಲಿರೋ ವ್ಯವಸ್ಥೆ, ಮನುಷ್ಯ ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ತೊಗೊಳೋದಕ್ಕೂ ಲಂಚ ಕೊಡಬೇಕು, ಸತ್ತಾಗ ಡೆತ್ ಸರ್ಟಿಫಿಕೇಟ್ ತೊಗೊಳೋದಕ್ಕೂ ಲಂಚ ಕೊಡಬೇಕು, ಇದ್ರ ಮಧ್ಯೆ ಪ್ರತಿ ಹೆಜ್ಜೆಗಳಲ್ಲೂ ಲಂಚ ಕೊಡಬೇಕು, ಎಲ್ಲ ಕಡೆ ಕೊಡಬೇಕು. ಲಂಚ ಆಗ್ಬೋದು, ಟ್ಯಾಕ್ಸ್ ಆಗ್ಬೋದು. ನಾವು ದುಡಿಯೋದೆಲ್ಲ ಜೀವನ ಪೂರ್ತಿ ಬರೀ ಗೌರ್ಮೆಂಟಿಗೆ ಕೊಡೋದೇ ಆಗೋಗ್ಬಿಟ್ಟಿದೆ. ಸೊ ಈಗ ನನ್ನಂಥವ್ನಿಗೆ ಎಷ್ಟೋ ಸಲ ಯೋಚನೆ ಮಾಡಿದಾಗ, ಈ ದೇಶ ಯಾಕೆ ಹಿಂಗೆ ಅಂತ ಯೋಚನೆ ಮಾಡಿದಾಗ, ಒಂದು ಹೋಟ್ಲಲ್ಲಿ, ಒಂದು ರೆಸ್ಟೋರೆಂಟಲ್ಲಿ ಸಪ್ಲೈಯರ್ ಕೆಲಸ ಮಾಡ್ಕೊಂಡಿದ್ರೂ ಪರವಾಗಿಲ್ಲ, ಸಿಂಗಾಪುರೋ, ಜಪಾನೋ, ಅಮೇರಿಕಾನೋ ಥರದ ದೊಡ್ಡ ದೇಶಗಳಿಗೆ ಹೋಗಿ ಸೆಟ್ಲ್ ಆಗಿಬಿಡ್ಬೇಕು, ಅಲ್ಲಿ ವ್ಯವಸ್ಥೆನಾದರೂ ಚೆನ್ನಾಗಿದೆ, ಮುಂದೆ ನಮ್ಮ ಜನ್ರೇಷನ್ ಬರೋ ಮಕ್ಕಳಾದರೂ ಚೆನ್ನಾಗಿರ್ತವೆ ಅನ್ನೋ ಯೋಚನೆ ಬರುತ್ತೆ. ಹಾಗಿದ್ದಾಗ ಒಬ್ಬ ವಿರಾಟ್ ಕೊಹ್ಲಿ ಅಂತ ದೊಡ್ಡ ಮನುಷ್ಯ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟುವಂಥ ಮನುಷ್ಯನಿಗೆ ನನಗೊಂದು ಕಂಫರ್ಟಬಲ್ ಆಗಿರೋವಂಥ ವ್ಯವಸ್ಥೆ ಚೆನ್ನಾಗಿರೋವಂಥ ದೇಶದಲ್ಲಿ ಬದುಕಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ.
ಸೊ ನೀವೊಬ್ಬ ಅವ್ರದ್ದು ಹಳೆ ಫೋಟೋಗಳು ನೋಡಿದ್ದೀರಾ, ಅವರು ಲಂಡನಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಯಾರೂ ಕೇರ್ ಮಾಡಲ್ಲ, ಅವ್ರನ್ನ ಫ್ರೀ ಬರ್ಡ್ ಥರ ಬಿಟ್ಬಿಡ್ತಾರೆ. ಅದೇ ಇಂಡಿಯಾದಲ್ಲಿ ಏನಾದರೂ ಅವ್ರು ಒಂದು ಕಡೆ ಬರ್ತಾರೆ ಅಂತಂದರೆ ಜನ ಮುತ್ಕೊತಾರೆ. ಈ ವಿರಾಟ್ ಕೊಹ್ಲಿ ಅವರು ದೇಶ ಬಿಟ್ಟು ಹೋಗ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಪ್ರಾಪರ್ಟಿ ಬೇಕಾದಷ್ಟು ಜನ ಮಾಡಿದ್ದಾರೆ ಗುರು, ಎಷ್ಟೋ ಜನ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲೂ ಬೇಕಾದಷ್ಟು ಜನ ಹೊರ ದೇಶಗಳಲ್ಲಿ ಪ್ರಾಪರ್ಟಿ ಮಾಡಿದ್ದಾರೆ. ಬಾಲಿವುಡ್ ಸೆಲೆಬ್ರಿಟಿಗಳು ಎಲ್ಲರೂ ತುಂಬ ಜನ ಮಾಡಿದ್ದಾರೆ. ಯಾರು ಪ್ರಾಪರ್ಟಿ ಮಾಡಿದ್ದಾರೆ ಅಂತ ಮಾತ್ರ ಕೆಲವರು ದೇಶ ಬಿಟ್ಟು ಹೋಗ್ತಾರೆ ಅಂತಲ್ಲ. ಸೊ ಇವರು ಅದೇ ಥರ ಪ್ರಾಪರ್ಟಿಗಳು ಮಾಡಿರ್ಬೋದು. ಜಸ್ಟ್ ಬಿಕಾಸ್ ವಿರಾಟ್ ಕೊಹ್ಲಿ ಅನ್ನೋದು ಒಂದು ದೊಡ್ಡ ಹೆಸರು ಅನ್ನೋ ಒಂದು ಕಾರಣಕ್ಕೆ ಇವರು ದೇಶ ಬಿಟ್ಟು ಹೋಗ್ತಾರೆ, ಅದು ಇದು ಅಂತ ಮಾತಾಡ್ತಾರೆ. ಅವ್ರು ಹೋದಾಗಲೇ ಹೋದರು, ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಹೋದ್ರೂ ಅದರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀವು ಎಮೋಷ್ನಲ್ ಆಗಿ ಯೋಚನೆ ಮಾಡಿದಾಗ ನನ್ನ ದೇಶ ಗುರು ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ನಮ್ಮ ದೇಶನೇ ನಮ್ಗೆ ಹೆಚ್ಚು, ನಾವು ದೇಶ ಬಿಟ್ಟು ಹೋಗ್ಬಾರ್ದು ಅಂತಲೇ ಎಲ್ಲರೂ ಹೇಳೋದು. ಬಟ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದಾಗ ಎಲ್ಲರ ತಲೆಗೂ ಒಂದು ಯೋಚನೆ ಬರುತ್ತೆ, ಈ ದೇಶದ ಕಥೆನೇ ಇಷ್ಟು, ಈ ದೇಶ ಯಾವತ್ತೂ ಮುಂದೆ ಬರಲ್ಲ. ಈ ದೇಶ ಯಾವಾಗಲೂ ನಾವು ಚಿಕ್ಕ ವಯಸ್ಸಿನಿಂದ ಇರಬೇಕಾದ್ರೂ ಈ ದೇಶ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಹೇಳ್ಕೊಂಡು ಬಂದರು 20 ವರ್ಷದ ಹಿಂದೆನೂ. ಇವತ್ತಿಗೂ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತಲೇ ಹೇಳ್ತಾ ಇದ್ದಾರೆ. ಈಗೀಗ ಅರ್ಥ ಆಗ್ತಿದೆ ಈ ದೇಶ ಯಾವತ್ತು ಮುಂದುವರಿಯುತ್ತಿರುವ ರಾಷ್ಟ್ರ ಆಗಿನೇ ಇರುತ್ತೆ ಹೊರತು ಮುಂದುವರೆದ ರಾಷ್ಟ್ರ ಆಗಲ್ಲ ಅನ್ನೋ ಕೆಲವೊಂದು ಅನುಮಾನಗಳು ನಮಗೆ ಬರ್ತವೆ. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ವಿರಾಟ್ ಕೊಹ್ಲಿಗೂ ಇಲ್ಲಿ ವ್ಯವಸ್ಥೆಗಳು ಬೇಡ ಅಂತ ಅನಿಸಿ ಅವ್ರು ಬೇರೆ ದೇಶಕ್ಕೆ ಹೋಗ್ತಾ ಇರ್ಬೋದು. ನಾನು ಮೊದಲೇ ಹೇಳ್ದಂಗೆ ಅವ್ರು ಹೋಗ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಅವ್ರು ಹೋದಾಗಲೇ ಹೋದ್ರು ಅದು ಗೊತ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಅವ್ರು ಹೋದ್ರೂ ತಪ್ಪೇನು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಹೇಳಿ.